ಹಾಯ್ ಆಲ್, ಇದು ಶುಕ್ರವಾರ ಸಂಜೆ. ಆ್ಯಕ್ಚುಲಿ ಸಡನ್ನಾಗಿ ಪ್ಲಾನ್ ಆಯಿತು ಕಬ್ಬಾಳ್ಗೆ ಹೋಗೋಣ ಅಂತೇಳಿ. ನಾನಂತೂ ವರ್ಷ ಹೋಗ್ತಿದ್ದೆ. ಈ ಸರಿ ಹೆಲ್ತ್ ಸರಿಗಿರಲಿಲ್ಲ ಅಂತೇಳ್ಬಿಟ್ಟು ಹೋಗೋಕ್ಕಾಗಿರಲಿಲ್ಲ. ಸೊ ನಮ್ಮ ಹಸ್ಬೆಂಡ್ ಅಂತೂ ನನ್ನನ್ನು ಸರ್ಪ್ರೈಸಾಗಿ ಈವ್ನಿಂಗ್ ಕರ್ಕೊಂಡು ಹೋದ್ರು. ಸೊ ನಾವು ಹೊರಟಿದ್ದು ಮಧ್ಯಾಹ್ನ ಒಂದು 2:30 ಆಗಿತ್ತು. ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ 5 ಆಗಿತ್ತು. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಯಾವಾಗಲೂ ಬೆಳಗ್ಗೆ ಟೈಮ್ ಹೋಗ್ತಿದ್ದೆ, ತುಂಬ ರಶ್ ಇರ್ತಿತ್ತು. ಈ ಸಲಿನೇ ಫಸ್ಟ್ ಟೈಮ್ ಸಂಜೆ ಟೈಮ್ ಹೋಗಿತ್ತು. ನೋಡಿ, ಸ್ವಲ್ಪನೂ ಜನನೇ ಇರಲಿಲ್ಲ. ತುಂಬ ಚೆನ್ನಾಗಿ ದರ್ಶನನೇ ಆಯಿತು ಅಂತ ಹೇಳ್ಬೋದು. ನನ್ನ ಆರಾಧ್ಯ ದೈವ ಮತ್ತು ನಾನು ನಂಬಿರೋವಂಥ ದೇವ್ರು ಬಂದು ಕಬ್ಬಾಳಮ್ಮ. ನನಗೆ ಯಾವುದಲ್ಲೂ ಕೂಡ ಮೋಸ ಮಾಡಿಲ್ಲ. ತುಂಬಾ ಚೆನ್ನಾಗಿ ನನಗೆ ನೋಡಿಕೊಂಡಿದೆ. ಅಮ್ಮ ಥರನೇ ಅಲ್ಲ, ಅಮ್ಮನೇ ಕಬ್ಬಾಳಮ್ಮ ನನಗೆ. ಆಮೇಲೆ ನನಗೆ ತುಂಬಾ ಆಸೆ ಇತ್ತು ಗರ್ಭಗುಡಿ ಒಳಗಡೆ ಹೋಗಬೇಕು ಅಂತೇಳಿ. ಸೊ ರಶ್ ಇಲ್ಲದೆ ಇರೋ ಕಾರಣ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅಲ್ಲೂ ಕೂಡ ಬಿಟ್ಟರು. ಸೊ ನಾನು ಬರಬೇಕಾದ್ರೆ ಇಲ್ಲಿ ಸ್ವಲ್ಪ ಹುಚ್ಚೆಳ್ಳು ಮತ್ತು ಅಳಸುಂಡೆ ಕಾಳೆಲ್ಲ ತೊಗೊಂಡೆ. ತುಂಬಾ ಚೆನ್ನಾಗಿರುತ್ತೆ, ಇಲ್ಲಿ ಹಳ್ಳಿ ಕಡೆಯಿಂದ ತೊಗೊಂಡು ಮಾಡ್ತಾರೆ. ಸೊ ಲಾಸ್ಟಲ್ಲಿ ನೋಡಿ ಒಂದು ಸೆಲ್ಫಿ ಕೂಡ, ಫೋಟೋನು ಕೂಡ ತೊಗೊಂಡು ಬಂದ್ವಿ. ನನಗಂತೂ ಮನ್ಸಿಗೆ ಎಷ್ಟು ಖುಷಿ ಆಯಿತು ಅಂದರೆ, ಸಡನ್ನಾಗಿ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೋ ಇಲ್ವೋ ಅಂತ ಕೇಳಿರಲಿಲ್ಲ. ಬಟ್ ಅವರೇ ನಡಿ ಹೋಗೋಣ ಅಂತೇಳಿ ಕರ್ಕೊಂಡೋದು. ನಂಗೆ ತುಂಬಾ ಖುಷಿ ಆಯಿತು. ನನಗೆ ಕಬ್ಬಾಳಮ್ಮ ಅಂದ್ರೇ ಅಷ್ಟಿಷ್ಟ. ತಾಯಿ ಕಬ್ಬಾಳಮ್ಮ ಒಂದ್ಸಲಿ ಒಲಿದ್ರೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಸತ್ಯವಂತೆ ತಾಯಿ.